ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ನಾನು ಉತ್ತರ ಕರ್ನಾಟಕದ ರೆಡ್ ಚಟ್ನಿನ ಯಾವ ರೀತಿ ಒಗ್ಗರಣೆ ಹಾಕೋದಂತೇಳಿ ಈ ವಿಡಿಯೋ ಒಳಗೆ ತೋರ್ಸತ್ತೀನಿ ನೋಡ್ರಿ. ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿನಿ, ಹಂಗೆ ಒಂದು ಸ್ಮಾಲ್ ಬೋಗಾನಿ ಇಟ್ಕೊಂಡೀನಿ. ಸಣ್ಣ ಪಾತ್ರೆ ಇಟ್ಕೊರಿ ಯಾವುದ್ರೆ ಒಂದು. ಸೇಮ್ ಇಲ್ಲಿ ಕರಿಬೇವು ಮತ್ತು ಜೀರಿಗೆ, ಸಾಸಿವೆ, ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಇದಕ್ಕೆ ಹಾಕೋರಿ. ಇವೆಲ್ಲ ಸಿಡ್ದಿಂದ ಇಲ್ಲಿ ನೋಡ್ರಿ ಖಾರನ ರೆಡಿ ಮಾಡಿ ಇಟ್ಕೊಂಡೀನಿ. ಆಲ್ರೆಡಿ ನಾನು ಖಾರದ ವಿಡಿಯೋನ ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ, ಯಾರು ನೋಡಿಲ್ಲ ಪ್ಲೀಸ್ ನೋಡ್ರಿ. ಆಮೇಲೆ ಈ ರೀತಿ ಕಾದ ಎಣ್ಣೆ ಒಳಗೆ ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ಹಾಕೋರಿ. ಯಾಕಂದರೆ ಈ ಖಾರ ಜಲ್ದಿ ಕೆಡಂಗಿಲ್ಲ. ಈ ರೀತಿ ಹಂಗೆ ಖಾರ ನಾವು ಮಾಡಿ ಇಟ್ಕೊಂಡಿವಂದ್ರೆ ಒಂದು 2-3 ದಿನಕ್ಕೆ ಅಥವಾ 4-5 ದಿನಕ್ಕೆ ಬೂಸ್ರು ಬಂದು ಹಾಳಾಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡ್ರೆ ಒಂದು ವಾರ ಅಥವಾ 10-12 ದಿನದ ತನಕನೂ ಈ ಖಾರ ಸ್ಟೋರ್ ಮಾಡಿ ನೀವು ಇಟ್ಕೋಬೋದು. ಒಂದೆರಡು ಬಾಕ್ಸ್ ಒಳಗೆ ಹಾಕ್ಕೊಂಡು ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಈ ಖಾರ ಅಂದ್ರೆ ಮಸ್ತ್ ಇರ್ತೈತೆ ರೀ. ಇದ್ರೊಳಗೆ ಏನು ಹಾಕ್ಕೊಂಡೀನಿ ಅಂದ್ರೆ ಮೆಣಸಿನ್ಕಾಯಿ ಹುರಿದು ಹಾಕ್ಕೊಂಡು ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು ಇಷ್ಟೆಲ್ಲ ಹಾಕ್ಕೊಂಡೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಈಗ ಇದನ್ನ ಹಾಕತ್ತೀನಿ. ಆಲ್ರೆಡಿ ಅದನ್ನು ಒಂದು ವಿಡಿಯೋನ ಹಂಗೆ ಒಗ್ಗರಣೆ ಹಾಕ್ಲಾರ್ದನ್ನು ನಮ್ಮ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ. ಪ್ಲೀಸ್ ಒಂದು ಸತಿ ಹೋಗಿ ಆ ವಿಡಿಯೋನ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ನೋಡಿರಿ. ಈ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿ ತಿಳ್ಕೊಳತ್ತೀನಿ. ಹಾಗೆ ನೋಡಿರಿ,